ಬಂದದ ಸ್ವೀಟಿ ತಂಗ್ಯಾನ್ ಬಿಡ್ಲಿಕ್ಕೆ. ಹೌದು. ಹಾಂ ಬಾಯ್ ಬಾಯ್. ನಾವು ಡಿಮಾರ್ಟಿಗೆ ಬಂದದ್ದು. ಮತ್ತು ನಮಗೆ ಇಲ್ಲಿ ಒಂದು ಎಷ್ಟು ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಗೊತ್ತಾಗ್ತದೆ, ಖುಷಿ ಆಯಿತು. ಇಲ್ಲಿ ಮಾತಾಡಿದ್ದು. ಸೊ ನಾನು ಸ್ವಲ್ಪ ಅಲ್ಲಿ ಅರ್ಜೆಂಟಿಗೆ ಬಂದೆ, ಸ್ವಲ್ಪ ಶಾಪಿಂಗ್ ಮಾಡಿ ಹೋಗುವ ಅಂತ. ಇವರು ಚಪ್ಪಲ್ ತೆಗೆದಿದ್ದಾರೆ, ನಂದು ತೆಗ್ದಾಯಿತು. ನನಗೆ ಸೈಜ್ ಸಿಗ್ತಾ ಇಲ್ಲ, ಸೈಜ್ ಹುಡುಗಿ ಸಾಕಾಯ್ತು. ಕಮ್ಮಿ ಉಂಟು ಚಪ್ಪಲ್ಸ್ ಎಲ್ಲ, ಹುಡುಗಿ ಸೈಜ್ ಸಾಕಾಯ್ತು. ಒಳ್ಳೇದಿತ್ತು ಅಂದರೆ ಸಾಕಾಯ್ತು. ನಂದಾಯಿತು, ನಂದನ್ನು ಅವರೇ ಚಾಯ್ಸ್ ಮಾಡಿ. 10 ನಂಬರ್ ಆಗುವುದಿಲ್ಲ, ಟೈಟ್ ಆಗ್ತದೆ, ಬಾರಿ ಟೈಟ್ ಆಗ್ತದೆ. ಲೂಸ್ ಮಾಡಿ ಉಂಟು ಅದರಲ್ಲಿ, ಲೂಸ್ ಉಂಟು. ಹಾಗೆ ಚಪ್ಪಲ್ಸ್ ಬೇಕಿತ್ತು, ಮೊನ್ನೆ ತಗೊಂಡಿದ್ದೆವು. ಅದು ಹೀಗೆ ಮಳೆಗಾಲಕ್ಕೆಲ್ಲ ಅಂಗಳದಲ್ಲಿ ಎಲ್ಲ ಹಾಕಲಿಕ್ಕೆ ಸ್ವಲ್ಪ ನೋಡೋದು. ಚಪ್ಪಲ್ಸ್ ಎಲ್ಲ ಇಲ್ಲಿ ಕಡಿಮೆ ಉಂಟಲ್ಲ ಡಿಮಾರ್ಟಲ್ಲಿ, ಸೊ ಹಾಗೆ ಬಂದದ್ದು. ಮೊನ್ನೆ ತಗೊಂಡಾಗಿದೆ. ಈಗ ಅದಂದರೆ ಅವರು ನಿಮಗೆ ಮಾತ್ರ ಅಲ್ಲ ತಗೊಂಡದ್ದು ನೋಡಿ. ಇವತ್ತೊಂದೇ ತಗೊಂಡದ್ದು, ಮಳೆಗಾಲಕ್ಕೆಲ್ಲ ಹಾಕಲಿಕ್ಕೆ ಸ್ವಲ್ಪ ಹೊರಗಡೆ ಅಂಗಳದಲ್ಲಿ ಎಲ್ಲ ಬೇಕಾಗ್ತದೆ. ಚಪ್ಪಲ್ ಎಷ್ಟಿದ್ರು ಸಾಕಾಗೋದಿಲ್ಲ. ನಾವು ತಗೊಂಡ್ರು ಸಹ ನಮ್ಮದನ್ನು ಎಲ್ಲರೂ ಹಾಕ್ತಾರೆ, ಮಕ್ಕಳೆಲ್ಲ. ಚಪ್ಪಲ್ ಎಷ್ಟಿದ್ರು ಸಾಕಾಗೋದಿಲ್ಲ ಅಲ್ವಾ? ನೋಡಿದರೆ ಬೇಕು ಬೇಕು ಅಂತ ಆಗ್ತದೆ. ಅದೆಲ್ಲ ಸಹ ಹಾಗೆ ಮನೆ ಯೂಸಿಗೆ ಚಪ್ಪಲ್ ತೆಗಿಬೋದು. ಅದೆಲ್ಲ ಯೂಸಿಗೆ ಸ್ವಲ್ಪ ಮಳೆಗಾಲಕ್ಕೆಲ್ಲ. ಮತ್ತು ವಾಯ್ಸ್ ಅವ್ರು ಕೊಡ್ಬೋದು ನೋಡಿ. ಚಪ್ಪಲ್ಸ್ ಎಲ್ಲ ತಗೊಂಡು 3 ಸೆಟ್ಟಿ. ಒಂದಿತ್ತು, ಒಂದು ಹಸ್ಬೆಂಡಿಗೆ ನೋಡಿ. ಅವ್ರದ್ದು ಚೆಂದ ಉಂಟಲ್ಲ ನೋಡಿ, ಅವ್ರದ್ದು ಒಳ್ಳೆ ಉಂಟು. ಮತ್ತು ಇನ್ನೊಂದು ಮನೆಯಲ್ಲಿ ಇನ್ನೊಂದು ಚೆಂದ ಉಂಟಲ್ಲ ಎಲ್ಲ. ಇದು ಮನೆ ಅಂಗಳದಲ್ಲೆಲ್ಲ ವಾಕಿಂಗ್ ಎಲ್ಲ ಮಾಡುವಾಗ ಹಾಕ್ಲಿಕ್ಕೆ ಒಳ್ಳೆಯದು, ಬೆಸ್ಟ್ ಇದೆ. ಸ್ವಲ್ಪ ಗ್ರಿಪ್ ಉಂಟು ಚಪ್ಪಲಿ. ಇದೊಂದು, ಇದು ಮಕ್ಕಳಿಗೆ. ಮತ್ತು ಡ್ರೆಸ್ಸಲ್ಲಿ ಒಳ್ಳೊಳ್ಳೆ ಬಂದಿದೆ, ನೋಡುದು ನೋಡಿ ಮತ್ತೆ ಹೋಗುದು ಅಷ್ಟೇ. ನೋಡಿ ಹೋಗುದು, ತೆಗಿಲಿಕ್ಕಿಲ್ಲ, ಎಲ್ಲ ತೆಗ್ದಾಗಿದೆ ಆಲ್ರೆಡಿ. ಆಗಿದೆ ಅಲ್ಲ ಡ್ರೆಸ್, ಸುಮ್ಮನೆ ನೋಡಿ ಹೋಗುವ. ಪ್ಯಾಂಟ್ ಉಂಟು, ಒಳ್ಳೆ ಉಂಟು, ಬಟ್ಟೆ ನೋಡಿ ಉಂಟು. ಸೀಟ್ ಇಲ್ಲಿ ಹಾಕೊಂಡು ಬರಬೇಕಿಲ್ಲ. ಪಿಂಕಲ್ಲ ಸ್ವಲ್ಪ ಡಿಸೈನ್ ಎಲ್ಲ ಬಂದಲ್ಲ. ಎಲ್ಲ ಬಿಸಿ ನೀರು ಬಂತು ಗೈಸ್. ಅದೇ ಊಟದ ಟೈಮ್ ಆಯಿತು. ಎಂತ ಇದು ಬಿಸಿ ನೀರು. ನಾನು ಇಲ್ಲಿ ಒಂದು ಬರೋದು, ಇಲ್ಲಿ ಮೀನು ಒಳ್ಳೆದುಂಟು. ಸೊ ನಮ್ಮ ಮೊದಲು ಇವತ್ತು ನಮ್ಮ ಅಂದರೆ ಬಾರ್ ರೆಸ್ಟೋರೆಂಟಲ್ಲಿ ಇತ್ತು ನಮ್ಮ ಅಲ್ಲಿ. ಈಗ ಇಲ್ಲಿ ತೊಕ್ಕೊಟ್ಟಲ್ಲಿ ಉಂಟು. ಸೊ ನನಗೆ ಮಾತಾಡೋದು ಹೇಳಿಕ್ಕಿಲ್ಲ, ಮನೇಲಿ ವಾಯ್ಸ್ ಕೊಡು ಆಯಿತು ಕೇಳ್ತದೆ ಹೇಳು. ಹಾಗೆ ಅವರು ಹೇಳಿದರು, ಅವರ ಅಲ್ಲ ಫ್ಯಾಮಿಲಿ ಅವರು ಇರ್ತಿಲ್ಲ. ಅವ್ರು ಹೇಳಿದರು ಮೇಡಮ್ ಬಂದಿದ್ದಾರೆ ಅಂಜಲ್ ಫ್ರೈ ಎಡ್ಡೆ ಅವಡಿಗೆ ಶೋಕ ಅವಡಿಗೆ ಅಂತ. ಅದಕ್ಕೆ ಅವರು ಹಾಂ ಆಯ್ತು ಪಲ್ಲೆ ನಾನು ಎಡ್ಡೆ ಒಂದು ಕೊರ್ಕೊಂಡಿದ್ದ ಅಂತ. ಅವ್ರು ಯಾಕೆ ಲೇಟ್ ಮಾಡೋದು ಹೇಳು? ಬಾಳೆಲೆ ಹಾಕ್ಲಿಕ್ಕೆ ನೀನು ಮೀನು ಫ್ರೈ ಹೇಳಿದ್ದೆಲ್ಲ, ಅದಕ್ಕೆ ಅವ್ರು ಲೇಟ್ ಮಾಡೋದು. ಮೀನು ಫ್ರೈ ಆಗುವಾಗ ಬಾಳೆಲೆ ಹಾಕ್ತದೆ. ಆಯಿತು, ಇನ್ನು ಬಂದ ಮೇಲೆ ವೀಡಿಯೋ ಮಾಡುವ. ಓಕೆ ನೋಡಿ ಗೈಸ್, ನಮ್ಮದು ಊಟ ಎಲ್ಲ ಬಂತು. ಇದು ಎಂತ ಹೊಟ್ಟೆಯಿ, ಆಮೇಲೆ ಇದು ಅಂಜಲು ಫ್ರೈ, ಮತ್ತು ಊಟ ನೋಡಿ, ಬಾಳೆಯಲ್ಲಿ ಊಟ. ಇದು ನೋಡಿ ಟೇಸ್ಟ್ ಹೊಟ್ಟೆ. ಸೂಪರ್ ಆಗಿದೆ ಫ್ರೈ, ಸೂಪರ್. ಫ್ರೆಂಡ್ಸ್ ಊಟ ಆಯಿತು, ಒಳ್ಳೆದಿತ್ತು ಅಂಜಲು ಫ್ರೈ. ತುಂಬ ದಿನ ಆಯಿತು ನಾನು ಅಂಜಲು ಫ್ರೈ ತಿನ್ನದೆ. ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಇಲ್ಲಿಗೆ ಕರ್ಕೊಂಡು ಬರೋದು. ಮತ್ತು ಮಕ್ಕಳದ್ದು ನೆನಪಾಯಿತು ತುಂಬ. ಸ್ವೀಟಿ ಕಾಲ್ ಮಾಡಿದ್ಲು, ಅವರಿಗೆಲ್ಲ ಕ್ಲಾಸ್ ಉಂಟಲ್ಲ, ಹಾಗೆ ನಮ್ಮದು ಊಟ ಆಯಿತು. ಗಮ್ಮತ್ತಾಯಿತು ಊಟ. ಹಾಂ, ಮಜ್ಜಿಗೆ ಕೊಡ್ತೇವೆ, ಮಜ್ಜಿಗೆ. ಮಜ್ಜಿಗೆ ಅದು ಜೀರ್ಣಕ್ಕೆ. ನೀನು ತಿಂದಿಲ್ಲ ಅಂಜಲ್, ಕೊಡ್ಡೈ, ಬಂಗುಡೆ 3 ಮೀನು ತಿಂದಿ ನೀನು. ಅದೆಲ್ಲ ಜೀರ್ಣ ಆಗಲಿಕ್ಕೆ ಮಜ್ಜಿಗೆ 1 ಗ್ಲಾಸ್. ಬಂಗುಡೆ ಇಲ್ಲಪ್ಪ, ಅಂಜಲ್ ತಿಂದೆ ಫುಲ್ಲಾಗಿದೆ ನನಗೆ. ಅವಳು ಸುಮ್ಮನೆ ಮಕ್ಕಳು ಮಾಡೋದು. ಆಮೇಲೆ ಮಜ್ಜಿಗೆ ಸಹ ಒಳ್ಳೇದಿತ್ತು. ಮತ್ತು ರೈಸ್ ಎಲ್ಲ ಉಂಟಲ್ಲ ಒಳ್ಳೇದುಂಟು. ಇದು ಅಂತ ಹೇಳಿದರೆ ಎಲ್ಲ ಮನೆ ಊಟದಾಗಿ ಒಳ್ಳೆ ಖುಷಿ ಆಗ್ತದೆ ನನಗೆ, ಅದೆಲ್ಲ ತುಂಬ ಇಷ್ಟ. ಓಕೆ ಗೈಸ್, ಇನ್ನು ಮನೆಗೆ ಹೊರಡ್ತಾ ಇದ್ದೇವೆ ಆಯಿತಾ. ಓಕೆ, ಬೆಳಿಗ್ಗೆಯಿಂದ ಎಲ್ಲ ಆಯಿತು, ತುಂಬ ಬ್ಯುಸಿಯಾಗಿ ಬಿಟ್ಟು. ಆಮೇಲೆ ಬರ್ತಾ ಉಂಟು.
ಆಮೇಲೆ ಇಷ್ಟೆಲ್ಲ ಆಯ್ತು. ಇಷ್ಟೆಲ್ಲ ಆಗಿ ಮತ್ತೆ ನೋಡಿ ಒಂದು ಮದುವೆ ಇನ್ವಿಟೇಷನ್ ಕೂಡ ಬಂದಿದೆ ನಮಗೆ. ಇನ್ವಿಟೇಷನ್ ಕೂಡ ಕೊಡ್ಲಿಕ್ಕೆ ಒಬ್ರು ಬಂದಿದ್ದಾರೆ. ಅವರು ಕೂಡ IAS, ಆಗ ಅವರ ಮಿಸಸ್ ಕೂಡ ಡಾಕ್ಟರ್ ಆಗಿದ್ದಾರೆ. ಸೊ ಅವರು ಮದುವೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಹಾಗೆ ಇದೊಂದು ಮದುವೆಗೆ ಹೋಗೋ ವ್ಲಾಗ್ ಅನ್ನು ನೀವು ನೋಡ್ಬೋದು ಆಯ್ತಾ. ಅದಕ್ಕೋಸ್ಕರ ಇನ್ವಿಟೇಷನ್ ತೋರಿಸಿದ್ದು. ನಾವು ಹೋಗ್ತೇವೆ ಮ್ಯಾರೇಜಿಗೆಲ್ಲ ಅವರು ಹೋಗ್ತೇವೆ. ಮತ್ತೆ ಈಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ತೇವೆ ಅಲ್ಲಿ. ಅಲ್ಲಿದೆಲ್ಲ ವಿಡಿಯೋ ಮಾಡಿ ಬರ್ಬೇಕು. ಯಾಕೆ ನಮ್ಮ ತುಂಬಾ ಆತ್ಮೀಯರವರು, ಹಾಗೆ ಹೋಗ್ಲೇಬೇಕು ನಮ್ಗೆ. ಇಷ್ಟೆಲ್ಲ ಆಯ್ತು. ಬೆಳಿಗ್ಗೆದೆಲ್ಲ ವಿಡಿಯೋ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿದೆವು. ರೆಸ್ಟ್ ಅಂತ ಹೇಳಿದ್ರೆ ನಿದ್ದೆ ಮಾಡಿದಲ್ಲ, ಬಟ್ ನಮ್ಮ ವರ್ಕ್ ಉಂಟು ನಮ್ಗೆ ಮಾಡುವಂಥದ್ದು. ನಮ್ಮದು ವರ್ಕ್ ಸೋಷಿಯಲ್ ಮೀಡಿಯಾದಲ್ಲಿ ಉಂಟು. ಹಾಗೆ ಒಂಥರ ಬೆಡ್ಡಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಮಾಡುದು, ಗೊತ್ತಾಯ್ತಲ್ಲ. ಬೆಡ್ಡಲ್ಲಿ ಈಗ ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಮಾಡಿಕೊಂಡು ಮಾಡುದು, ಆಗ ಸ್ವಲ್ಪ ಕಂಫರ್ಟೇಬಲ್. ಇವತ್ತು ರೀಲ್ಸಿಗೆ ಹೋಗುವಂತ ಎನಿಸಿತು ಫ್ರೆಂಡ್ಸ್, ಮತ್ತೆ ಆಗ್ಲಿಲ್ಲ. ಮತ್ತೆ ಮೋಡ ಸ್ವಲ್ಪ ಹಾಕಿತ್ತು ಅಲ್ಲಿ, ವಾತಾವರಣ ಇತ್ತು. ಮತ್ತೆ ಮಕ್ಕಳಿಗೆ ಸ್ಕೂಟಿ ಒಂದು ನಾವು ಬಿಡ್ತೇವೆ, ಹಾಗೆ ರೋಡಲ್ಲಿ ಬಿಡ್ತೇವೆ. ಇವಳು ಸ್ಟಡಿ ಇದ್ದಾಳೆ. ಇವಳದು ನಮ್ಗೆ ಗೊತ್ತಿಲ್ಲ. ಸ್ವೀಟಿ ಅದು ಸ್ಟಡಿ ಇದ್ದಾಳೆ, ಅವಳದು ಬಿಡಿ. ಬಟ್ ಇವಳು ಗೊತ್ತಿಲ್ಲ. ನಾನು ಇವತ್ತೇ ನೋಡಿದ್ವಿ ಇವಳು ಸ್ಕೂಟಿ ಬಿಡೋದು. ಹೌದಾ? ಅವಳಿಗೆ ಸೈಕಲ್ ಒಳ್ಳೆ ಟ್ರೈನಿಂಗ್. ಸೈಕಲ್ ಬಿಟ್ಟರೆ ಅದು ಬಿಡಬಹುದು. ಅವಳು ಸೈಕಲ್ ಟಚ್ ಉಂಟಲ್ಲ ಮಕ್ಕಳಿಗೆ. ಈಗ ಅವಳು ಅಂದ್ರೆ ಆದ್ರೂ ಅವಳು ಸ್ಕೂಟಿ ಬಿಡೋದನ್ನ ನೋಡ್ಲಿಲ್ಲ ಇಷ್ಟವರೆಗೆ. ನನ್ನ ಅಕ್ಕನ ಮನೆಯಲ್ಲಿ ಯಾವ ಸಣ್ಣದಿರುವಾಗ ಬಿಟ್ಟದ್ದು ಅವಳು. ಮತ್ತೆ ಈಗ ಇಷ್ಟು ವರ್ಷಗಳಾಯ್ತಲ್ಲ, ಆದ್ರೂ ಇವಳು ಬಿಟ್ಟದ್ದು ನನಗೆ ಒಂದು ಆಶ್ಚರ್ಯ ಆಯ್ತು. ಬಟ್ ಅವಳಿಗೆ ಕೊಡುದಿಲ್ಲ, ಕೊಡು ಸ್ವೀಟಿಗೆ. ಸ್ವೀಟ್ ಈಗ ಮೈನರ್ ಅಲ್ಲ ಅವಳು, ಹಾಗೆ ಮೈನರ್ ಅಲ್ಲ, ಹಾಗಾಗಿ ಸ್ಕೂಟಿ ಬಿಡುವಾಗ ಸ್ವಲ್ಪ ಬಂದು ಹೇಳಿದ ಅವಳ ಕ್ಲಾಸ್ಮೇಟ್ ತಮಾಷೆಗೆ ಒಂದು ಜೋಕ್ ಮಾಡಿ ಸಣ್ಣವಳಲ್ಲ, ಮೈನರ್ ಅಲ್ಲ. ಇವಳು ಬಿಡ್ತಾ ಇದ್ದಾಳೆ ಗಾಡಿಯನ್ನು, ಸ್ವೀಟಿ ನೋಡ್ತಾ ಇದ್ದಾಳೆ. ಆದ್ರೆ ನಾವು ಸಹ ನೋಡಿದ್ದು ಅದು ಗಾಡಿ ಬಿಡ್ತಾಳೆ. ಮೈನರ್ಗೆ ಟೂ ವೀಲರ್ ಗಾಡಿಯಲ್ಲಿ ಅವರು ಹೋಗ್ತಿರುವಾಗ ಜೋರು ಬೊಬ್ಬೆ ಹಾಕಿ ಒಂದು ಹೀಗೆ ಒಂದು ಮಾತಾಡಿಕೊಂಡು ನಮ್ಮ ಮನೆ ಗೇಟ್ ಅವರ ಸ್ಕೂಟಿ ತಂದು ನಿಲ್ಲಿಸಿ, ಇದು ಎಂತ ಲೈಸೆನ್ಸ್ ಇಲ್ಲದೆ ಡ್ರೈವ್ ಮಾಡುದು ಇಲ್ಲಿಗಲ್ಲ ಅಂತ ಹೇಳಿಕೊಂಡು ಬರ್ತೇನೆ ಆಯ್ತಾ ಅಂತ ಕೂತಿದ್ದು. ಬರ್ತೇನೆ ಆಯ್ತಾ ಬಾಯ್ ಅಂತೇಳಿ. ಯಾಕೆ ಇವಳು ಸಣ್ಣವಳು ಇವಳು. ಆದ್ರೆ ಇವಳು ಇವತ್ತು ಮಾಡಿದ ನಾನು ಫಸ್ಟ್ ಟೈಮ್ ನೋಡುದು. ಡ್ರೈವ್ ಮಾಡ್ತಾಳೆ, ತೊಂದ್ರೆ ಇಲ್ಲ. ಆದ್ರೂ ಅದು ಹಾಗೆ ಇರ್ಲಿ ನಿನ್ನದು, ಅದು ನೆಕ್ಸ್ಟಿಗೆ ಮುಂದೆ ಗ್ರೌಂಡ್ ಅಲ್ಲಿ ಇತ್ತದು. ಹಾಗೆ ಸಿಟಿಗೆಲ್ಲ ಹೋಗ್ಲಿಲ್ಲ, ರೋಡಿಗೆಲ್ಲ ಅವಳು ಹೋಗ್ಲಿಲ್ಲ. ಆದ್ರೂ ಆಯ್ತು, ಹಾಗೆ ಸ್ವಲ್ಪ ಲೇಟ್ ಆಯ್ತು ನೋಡಿ. ರೋಡಿಗೆಲ್ಲ ಹೋಗಿ ಇವತ್ತಿಗೆ ಸಂಭ್ರಮ, ಅದಾಗೆ ಅಲ್ವಾ, ನಾವು ಕೂಡ ಸಂಭ್ರಮಿಸ್ತೇವೆ ಅದ್ರ ಜೊತೆ. ಹಾಗಾಗಿ ರೋಡಲ್ಲಿ ಎಲ್ಲ ಸುತ್ತುವರಿದು ಈಗ ಸ್ವಲ್ಪ ಹೊತ್ತಾಯ್ತು ಬಂದು. ನಾವೆಲ್ಲರೂ ಇದ್ದೆವು ಜೊತೆಯಲ್ಲಿ. ಹಾಗೂ ಫ್ರೆಂಡ್ಸ್ ಈಗ ಒಂದು ಮಾಲಿಗೊಂದು ಸುತ್ತಾಡಿ ಬರುವ ಅಂತ. ಏನಿಲ್ಲ, ಸುತ್ತಲಿಕ್ಕೆ ಏನಿಲ್ಲ, ಸುಮ್ಮನೆ ಹೋಗಿ ಒಂದು ರೌಂಡ್ ಏನಾದ್ರು ತಿಂದುಕೊಂಡು ಎಂತ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ಸುತ್ತಲಿಕ್ಕೆಲ್ಲ ಜಾಸ್ತಿ ಬೇಡ ಅಂತ, ಸ್ವಲ್ಪ ಹೋಗುದು ಏನಾದ್ರು ಒಟ್ಟಿಗೆ ತಿಂದು ತಿಂದುಬಾರ್ದು ಅಷ್ಟೇ. ಯಾಕಂದ್ರೆ ನಾವು ಲಾಸ್ಟ್ ಟೈಮ್ ಹೋಗಿದ್ದೆವು ಒಂದು ಮಾಲಿಗೆ. ಬಟ್ ಅಲ್ಲಿದು ನಮ್ಗೆ ಅವರು ಕೂಡ ಒಂದು ಪ್ರಮೋಷನ್ ಕೊಟ್ಟಿದ್ರು, ಒಂದು ತಿಂಡಿಗಳ ಬಗ್ಗೆ, ಫುಡ್ಗಳ ಬಗ್ಗೆ ಅದರೊಳಗಿದ್ದು. ಅದು ನನಗೆ ತುಂಬಾ ಇಷ್ಟ ಆಗಿದೆ. ಸೊ ಈಗ ಇನ್ನೊಮ್ಮೆ ನಮ್ಮ ಅಲ್ಲಿಗೆ ಪಯಣ, ಒಂದು ಗಳಿಗೆ ಹೋಗಿ ಬರ್ತೇವೆ ಆಯ್ತಾ. ಓಕೆ ಬಾಯ್. ಈಗ ನಾವು ಬಂದೆವು ಲಿಫ್ಟಿನಲ್ಲಿ मोमोज चाहिए लेकिन मेरा माँ बाप मुझे अलाउ नहीं करता है. ಈಗ ನಾವಿಲ್ಲಿ ಇದಕ್ಕೆ ಬಂದಿದ್ದೇವೆ ಅಂತ, ಆಂಧ್ರ ವೈಭವಂ. ಈಗ ಅವರಲ್ಲಿ ಆರ್ಡರ್ ಮಾಡ್ಲಿಕ್ಕೆ ಹೋಗಿದ್ದೇನೆ, ನಾನು ತೋರಿಸ್ತೇನೆ ಅವರನ್ನು. ಅಲ್ಲಿದ್ದಾರೆ ನೋಡಿದ್ರಲ್ಲ, ನಾನು ಇಲ್ಲಿ ಕೂತಿದ್ದೇನೆ. ನನಗೆ ಮೋಮೋಸ್ ತೆಗೆದು ಕೊಡ್ತಿದ್ರು, ಅದಕ್ಕೆ ನಾನು ಇದು ಎಂತ ಸತ್ಯಾಗ್ರಹ ಮಾಡೋದು. ಸತ್ಯಾಗ್ರಹ ಅಲ್ಲ, ಎಂತ ಹೇಳುದು, ಮೌನವ್ರತ ಮಾಡುದು. ಮೌನವ್ರತ ಇಲ್ಲಿ ಕೇಳಲಿಕ್ಕಿಲ್ಲ, ಇಲ್ಲಿ ತುಂಬ ಬ್ಯಾಕ್ಗ್ರೌಂಡ್ ಡಿಸ್ಟರ್ಬೆನ್ಸ್ ಉಂಟು, ಬ್ಯಾಕ್ಗ್ರೌಂಡ್ ತುಂಬ. ಹಾಗೆ ಇಲ್ಲಿ ಕೇಳುವುದಿಲ್ಲ, ನಾನು ಮಾತಾಡಿದಿಲ್ಲ. ಸ್ವಲ್ಪ ವಾಲ್ಯೂಮ್ ಎಲ್ಲ ಜಾಸ್ತಿ ಇಟ್ಟು ಕೇಳಿ, ಆಗ ಕೇಳ್ತದೆ. ಇಲ್ಲ ಕೇಳಲಿಕ್ಕೆ ಸಹ ಇಲ್ಲ, ಆಗ ಸಹ ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳ್ಬೋದು. ಆದರೆ ನನಗೆ ಇಲ್ಲಿ ಜಾಸ್ತಿ ಜೋರು ಮಾತಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ನೋಡಿ, ಅವರು ಫುಲ್ ಡೀಪ್ ಡಿಸ್ಕಷನಲ್ಲಿದ್ದಾರೆ. ನಾನಿಲ್ಲಿ ಸುಮ್ಮನೆ ಕೂತಿದ್ದೇನೆ. ನಾನು ಸತ್ಯಾಗ್ರಹ ಮಾಡೋದು, ಸತ್ಯಾಗ್ರಹ ಅಲ್ಲ, ಮೌನವ್ರತ ಅದೇ ಮಾಡುದು ನಾನು.
ಅವ್ರು ಬಂದ ಮೇಲೆ ನನಗೆ ಮತ್ತೆ ಗೊತ್ತಾಗಬೇಕು ಅವ್ರು ಎಂತ ಆರ್ಡರ್ ಕೊಟ್ಟಿದ್ದಾರೆ ಅಂತ. ಅಷ್ಟು ತನಕ ನಂಗೆ ಈಗ ಗೊತ್ತಿಲ್ಲ ಎಂತ ಅವರು ಹೇಳಿದ್ದಾರೆ ಅಂತ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಮತ್ತು ನೀವು ಹೇಗಿದ್ದೀರಾ ಅಂತೆಲ್ಲ ಹೇಳಿ. ನಮ್ಮ ವಿಡಿಯೋ ಎಲ್ಲ ಹೇಗಾಗ್ತದೆ ಅಂತ ಹೇಳಿ, ನಿಮಗೆ ಹೇಗೆ ಅನಿಸ್ತದೆ, ಮತ್ತು ಇನ್ನೆಂಥ ವಿಡಿಯೋ ಎಲ್ಲ ಮಾಡಬೇಕು ನಾವು ಅಂತ ಹೇಳಿ. ಬಾಯ್ ಅಲ್ಲ, ಈಗ ಬರ್ತಾರೆ ಅವ್ರು ಬಂದ ಮೇಲೆ ವಿಡಿಯೋ ಮಾಡ್ತೇನೆ ನಾನು. ಅರ್ಧ ಗಂಟೆ ಆಯ್ತು, ಅವ್ರು ಇನ್ನೂ ಸಹ ಬರೋದು ಕಾಣೋದಿಲ್ಲ. ಎಷ್ಟು ಪೀಸ್ ಬರೋದೆಲ್ಲ ಕೇಳ್ತಿದ್ದಾರೆ. ಹಾಗಿದ್ರೆ ಸಮಥಿಂಗ್ ನಾನ್ ವೆಜ್. ಆಫ್ಕೋರ್ಸ್ ಇದು ನಾನ್ ವೆಜ್, ಬಿಕಾಸ್ ಅವ್ರ ಲೆಗ್ ಪೀಸ್ ಬೇಡ ಹೇಳಿ ಅಂತ. ಸೊ ಆಫ್ಕೋರ್ಸ್ ನಾನ್ ವೆಜ್. ನನಗೆ ಮೋಮೋಸ್ ತೆಗೆದು ಕೊಡೋದಿಲ್ಲ. ನಾನು ಅಕ್ಕನಿಗೆ ಎಂತ ಬೇಕು, ಅವಳಿಗೆ ಎಂತ ಕೆಲವೊಮ್ಮೆ ಬೇಕಿರ್ತದೆ ಅದಕ್ಕೆಲ್ಲ ನಾನು ಅವಳಿಗೆ ಹೇಳಿರ್ತೇನೆ. ಡ್ಯಾಡಿ ಮಮ್ಮಿನ ಹೇಗಾದ್ರು ಕನ್ವಿನ್ಸ್ ಮಾಡ್ತೇನೆ. ಈಗ ನನಗೆ ಬೇಕು, ಅವಳು ನನಗೆ ಹೇಳ್ತಾ ಇಲ್ಲ ಎಂತ ಮಾಡೋದು. ನಂಗೆ ಅಕ್ಕ ನೋಡಿ, ಓ ಮೈ ಗಾಡ್, ಫೈನಲಿ ಬಂದು ವೆಜ್ ಮಂಚೂರಿಯನ್ ಬಂತು ಫ್ರೆಂಡ್ಸ್. ನಾನು ಫಸ್ಟ್ ಟೇಸ್ಟ್ ಮಾಡೋದು. ಸುಮ್ಮನೆ ತಿನ್ನ ಏನು ಗೊತ್ತೇ ಆಗಲಿಲ್ಲ, ರೊಟ್ಟಿ ಸಿಕ್ಕಿದೆ ಅಷ್ಟೇ. ಅದಕ್ಕೆ ಫಸ್ಟ್ ರೈಟ್ ಅವಸರ ಕಟ್ಕೊಂಡು ತಗೊಳ್ಳಿ ಮೇಡಮ್. ನಾನಿಲ್ಲಿ ಪಾರ್ಟ್ ಟೈಮ್ ವರ್ಕ್ ಮಾಡ್ತಿದ್ದೀನಿ. ಪಾರ್ಟ್ ಟೈಮ್ ಸರ್ವ್ ಮಾಡಬೇಕಾ ಮೇಡಮ್? ಬೇಡ ಮೇಡಮ್, ನೀವು ಕುತ್ಕೊಂಡು ತಿನ್ನಿ ಮೇಡಮ್. ಸರ್ವ್ ಮಾಡಿದ್ರೆ ಈಗ ನಾನು ಇಲ್ಲಿ ಹೇಗೆ ತೆಗಿಯೋದಾ ಹಿಡಿಯುವುದಾ? ನಾವು ಹೊರಡುದಿಲ್ಲ. ಟಾಟಾ ಬಾಯ್. ಗೇಮ್ಸ್ ಎಲ್ಲ ಆಡ್ಲಿಕ್ಕಿತ್ತು ಅಲ್ಲ, ಇವರನ್ನು Games ಎಲ್ಲ ಆಡ್ಲಿಕ್ಕಿತ್ತು. ಗೇಮ್ಸ್ ಆಡ್ಲಿಕ್ಕೆ ಅಂತ ಹೇಳಿ ಒಮ್ಮೆ ದಿನ ನಿಗದಿ ಮಾಡಿ ಬರ್ಬೇಕು. ಇಲ್ಲಿ ಮಾತಾಡಿದ್ರೆ ಕೇಳುದಿಲ್ಲ, ಬ್ಯಾಕ್ಗ್ರೌಂಡ್ ನಾಯ್ಸ್ ಉಂಟು. ಕೇಳ್ತಾರೆ, ನೀನು ಮಾತಾಡೋದು ಕೇಳಿದೀಗ. ಆಯ್ತು ಕೇಳಿ. ನಾವೀಗ ರಾಜೆ ಈಗ ನಮ್ದು ಆಯ್ತು ಎಲ್ಲ, ಇನ್ನು ನಾವು ನಾವೀಗ ಇಲ್ಲಿದ್ದಾರೆ, ಹೋಗುದು ಕಳೆಗೆ ನಾವು. ಟಾಟಾ ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಹಾಯ್ ಫ್ರೆಂಡ್ಸ್, ಇದು ನೋಡಿ, ಇದು ನಮ್ಮ ಮನೆಯಲ್ಲಿ ಆದಂಥದ್ದು ಲಕ್ಷ್ಮಣ ಫಲ. ಇದು ಅದೀಗ ತಿನ್ನುವ, ಓಪನ್ ಮಾಡಿಕೊಂಡು ತೋರಿಸ್ತೇನೆ. ಅಂದ್ರೆ ಮೊನ್ನೆ ನಾವು ತೆಗ್ದಿಟ್ಟದಲ್ಲ, ಸೊ ಇವತ್ತು ಹಣ್ಣಾಗಿದೆ. ತುಂಬಾ ಆಗಿ ಕೆಲವನ್ನು ನಾವು ಕೊಟ್ಟಿದ್ದೇವೆ. ಹಾಗೆ ಒಂದನ್ನು ನಿಮ್ಗೋಸ್ಕರ ಈಗ ವಿಡಿಯೋದಲ್ಲಿ ತೋರಿಸುವಂತ ಒಂದು ಹಣ್ಣಾಗಿದೆ. ಕೆಲವರು ನೋಡಿರ್ಲಿಕ್ಕಿಲ್ಲ. ಲಕ್ಷ್ಮಣ ಫಲ ಹೇಳಿದ್ರೆ ನೋಡಿ, ಹೀಗೆ ಮುಳ್ಳಾಗಿ ಉಂಟು ನೋಡಿ. ಕಟ್ ಮಾಡ್ತಾ ಇದ್ದೇವೆ ನೋಡಿ. ಮತ್ತೆ ಗೈಸ್, ನಾನು ಯಾಕೆ ಗೊತ್ತುಂಟು ಬೆಡ್ರೂಮ್ ಅಲ್ಲಿ ಬಂದು ಮಾತಾಡೋದು. ಹೊರಗಡೆ ಫ್ಯಾನ್ ಹಾಕಿದ್ರೆ ವಾಯ್ಸ್ ಸ್ವಲ್ಪ ಅಷ್ಟೊಂದು ಕೇಳುದಿಲ್ಲ. ಮೈಕ್ ಇಟ್ಟಿದ್ದೇವೆ, ಅದಕ್ಕೆ ಇಲ್ಲಿ AC ಹಾಕಿ ಮಾತಾಡುದು. ನೋಡಿ ಹಣ್ಣ ನೋಡಿ, ಈಗ ಇಡ್ತಾರೆ ಸಳೆ. ಕೆಲವರು ಅಂತ ಗೊತ್ತುಂಟ, ಕೆಲವರಿಗೆ ಗೊತ್ತಿರುದಿಲ್ಲ ಈ ಹಣ್ಣು. ರಾಮಫಲ ಹೇಳ್ತಾರೆ, ಸೀತಾಫಲ ಹೇಳ್ತಾರೆ, ಆದ್ರೆ ಇದು ಲಕ್ಷ್ಮಣ ಫಲ. ಮತ್ತೆ ನಮ್ಮಲ್ಲಿ ತುಂಬಾ ಹಣ್ಣು ಆಗ್ತದೆ ನೋಡಿ, ಪೇರಳೆ, ಚಿಕ್ಕು, ಮತ್ತೆ ಜಾಕ್ ಫ್ರೂಟ್, ಬನಾನಾ, ಮಾವಿನ ಹಣ್ಣು ಮತ್ತೆ ಜಂಬು ನೇರಳೆ, ಮತ್ತೊಂದು ನೇರಳೆ ಹಣ್ಣು ಆಗ್ತದೆ, ಪೈನಾಪಲ್, ಅದೆಲ್ಲ ಆಗ್ತದೆ ನೋಡಿ. ಈ ರೀತಿ ಇರ್ತದೆ. ಇದರಲ್ಲಿ ಒಂದೊಂದು ಹೆಸಳನ್ನು ನಾವು ತೆಗಿಬೇಕು. ಒಂದೊಂದು ಹೆಸರು ನೀವು ತಿನ್ನಿ ಆಯ್ತಾ. ನನ್ನ ಗಂಡನಿಗೆ ಹೇಳುದು ತಿನ್ನಿ ಅಂತ. ಒಳ್ಳೆ ಹಣ್ಣು ಫ್ರೆಂಡ್ಸ್, ನೀವು ತಿನ್ನಿ. ನೀವು ತಿನ್ನು ಫಸ್ಟಿಗೆ, ಹೇಗುಂಟು ಹೇಳು. ನಾನು ತಿಂತೇನೆ ನೋಡಿ. ಒಳ್ಳೆ ಉಂಟು. ಆಚೆ ಹುಳಿ ಅಲ್ಲ, ಈಚೆ ಸಿಹಿ ಅಲ್ಲ, ಎಲ್ಲ ಉಂಟು ಅದ್ರಲ್ಲಿ. ಸಿಹಿ ಉಂಟು, ಹುಳಿ ಉಂಟು ಇದರಲ್ಲಿ. ಅಲ್ಲ ಒಳ್ಳೇದುಂಟಲ್ಲ, ಸಿಹಿ ಮತ್ತೆ ತುಂಬಾ ಸ್ವೀಟ್ ಉಂಟು, ಮತ್ತೆ ಲೈಟ್ ಹುಳಿ ಉಂಟು, ಎಲ್ಲ ಮಿಕ್ಸ್ ಆಗಿರುವಂತದ್ದು. ಈಗ ಮತ್ತೆ ರಾಮಫಲ, ಸೀತಾಫಲ ಅಂತ ಹೇಳಿ ಅದು ಎಲ್ಲ ಸ್ವೀಟ್ ಇರ್ತದೆ. ಆದ್ರೆ ಇದು ಹುಳಿ ಮತ್ತು ಸಿಹಿ ತುಂಬಾ ಹುಳಿ ಇಲ್ಲ, ಒಟ್ಟಿಗೆ ಇದೆ. ಸಿಹಿ ಉಂಟು, ಒಟ್ಟಿಯಾಗಿ ಮಿಕ್ಸ್ ಆಗಿದೆ ಇದು.
ಚಿನ್ನು ಬಾ ತಿನ್ನು. ಆದ್ರೆ ತುಂಬಾ ಸ್ವೀಟ್ ಉಂಟು. ಇದು ನೋಡಿ ಈ ರೀತಿ ಬೀಜ ಇರ್ತಾರೆ. ಯುಗಾದಿಗೆ ನಾವು ಕಹಿ ಮತ್ತು ಬೆಲ್ಲವನ್ನು ಒಟ್ಟಿಗೆ, ಕಹಿ ಬೇವು ಸೊಪ್ಪು ಮತ್ತು ಬೆಲ್ಲವನ್ನು ತಿಂತೇವಲ್ಲ, ಹಾಗೆ ಇದು ಹುಳಿ ಮತ್ತು ಸಿಹಿ ಅಷ್ಟೇ, ಬೇರೇನಿಲ್ಲ. ಹಾಗೆ ಫ್ರೆಂಡ್ಸ್, ಅದಕ್ಕೆ ನಾನು ವಿಡಿಯೋದ ಮುಖಾಂತರ ತೋರಿಸಿದ್ದು. ಮೊನ್ನೆ ತೆಗ್ದ ಹಣ್ಣನ್ನೆಲ್ಲ ನಮ್ಮಲ್ಲಿ ಮರ ಉಂಟು, ಹಾಗೆ ಅದು ಹಣ್ಣು ತೆಗ್ದದ್ದು ವಿಡಿಯೋ ಮಾಡಿದ್ದೇನೆ. ಮತ್ತೆ ಇದು ಹಣ್ಣಾದ ಮೇಲೆ ಹೇಗೆ ಉಂಟಂತೇಳಿ ವಿಡಿಯೋದಲ್ಲಿ ತೋರಿಸಿದ್ದು. ಮತ್ತೆ ನಮ್ಮಲ್ಲಿ ಎಲ್ಲ ಒಂದು ಕೃಷಿ ಉಂಟು ನೋಡಿ, ಎಲ್ಲವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತೆ ಫ್ರೆಂಡ್ಸ್, ಇದು ನೋಡಿ ಬ್ಯಾಂಗ್ಳೂರಲ್ಲಿ ಎಲ್ಲ ಕೆಜಿಗೆ 750 ಉಂಟಂತೆ. ಮತ್ತೆ ಮಂಗಳೂರಲ್ಲಿ ಸಹ ಇರ್ಬಹುದು ರೇಟ್. ಸಬ್ಸ್ಕ್ರೈಬರ್ ಹೇಳಿದ್ರು ಬ್ಯಾಂಗ್ಳೂರಲ್ಲಿ ಇಷ್ಟು ರೇಟ್ ಉಂಟು ಮೇಡಮ್, 750 ರೂಪಾಯಿ ಅಂತೇಳಿ. ಮನೆಯಲ್ಲಿ ನಾವು ನೋಡಿ ಕೃಷಿ ಮಾಡುದು, ನಮ್ಮ ಮನೆಯಲ್ಲಿಯೇ ಕೃಷಿ ಮಾಡ್ತಾ ಇದ್ದೇವೆ. ಮನೆಯಲ್ಲಿ ಬೇಕಾದಷ್ಟು ಜಾಗ ಉಂಟು ಸುತ್ತಮುತ್ತಲೆಲ್ಲ, ಹಾಗೆ ಮನೆ ಕೂಡ ದೊಡ್ಡದುಂಟು. ನಾವು ಮನೆ ತೆಗೆಯುವಾಗಲೇ ಆ ಒಂದು ಅಂದಾಜು ಮಾಡಿಕೊಂಡೇ ತೆಗ್ದದು, ಅಂದ್ರೆ ಕೃಷಿ ಕೂಡ ಮಾಡ್ಬೇಕು. ನಾವು ಜಾಗೆ ತೆಗೆಯುವಾಗಲೇ, ಈಗ ನಮ್ಮ ಮನೆಗೆ ಎಷ್ಟು ವರ್ಷ ಆಯ್ತು ಮನೆಯಾಗಿ? 12 ವರ್ಷ ಕಳೀತು. ಸೊ ನಾವು ಮನೆ ತೆಗೆಯುವಾಗಲೇ ದೊಡ್ಡ ಜಾಗವನ್ನೇ ಪರ್ಚೇಸ್ ಮಾಡಿದ್ವಿ. ಯಾಕೆ ಗೊತ್ತುಂಟ, ನಮ್ಗೆ ಕೃಷಿ ಮಾಡ್ಲಿಕ್ಕೆ, ಮತ್ತೆ ತರಕಾರಿ, ಫ್ರೂಟ್ಸ್, ಫಲವಸ್ತು ಅಂದ್ರೆ ಇದೆ ಅಲ್ಲ. ತರಕಾರಿಯಲ್ಲಿ ಕೂಡ ಎಲ್ಲ ಆಗ್ತದೆ, ಬಸಳೆ, ಬೆಂಡೆಕಾಯಿ, ಅಲಸಂಡೆ, ಮತ್ತೆ ಬದಾಣಿ ಎಲ್ಲ ಪ್ರತಿಯೊಂದು ಆಗ್ತದೆ ನಮ್ಮಲ್ಲಿ. ಹಾಗೂ ನಾವು ಅದನ್ನೇ ಜಾಸ್ತಿ ತಿನ್ನೋದು ನೋಡಿ. ಯಾವುದು ಕೂಡ ಇದಕ್ಕೆ ಕೃತಕ ಬಣ್ಣ ಮತ್ತೆ ಯಾವುದು ಕೆಮಿಕಲ್ ಯಾವುದು ಕೂಡ ಇಲ್ಲ. ನಮ್ದೇ ಗೊಬ್ಬರ ಏನಿದ್ರು ಕೂಡ ಬೇರೆ ಯಾವುದು ಕೂಡ ಕೆಮಿಕಲ್ ಅನ್ನು ಯೂಸ್ ಮಾಡದೆ ಹೆಲ್ತಿಗೆ ಕೂಡ ಬೆಸ್ಟ್ ಅಲ್ವಾ. ಇನ್ನು ಮಳೆಗಾಲ ಬಂದಾಗ ಬೆಂಡೆಕಾಯಿ ಬೀಜ, ಅಲಸಂಡೆ ಬೀಜ ಎಲ್ಲ ಹಾಕ್ಬೇಕು, ಪುನಃ ಹಾಕ್ಬೇಕು. ಯಾಕೆಂದ್ರೆ ಆಲ್ರೆಡಿ ನಮ್ದು ಈಗ ಅದೆಲ್ಲ ತೆಗ್ದಾಗಿದೆ, ಇನ್ನೊಮ್ಮೆ ಪುನಃ ಮಾಡ್ಲಿಕ್ಕೆ ಉಂಟು ಮಳೆ ಬರುವ ಸಂದರ್ಭದಲ್ಲಿ ಎಲ್ಲ. ಮತ್ತೆ ಗೈಸ್ ಎಂತ ಗೊತ್ತುಂಟ, ಮೊನ್ನೆ ತುಂಬಾ ಕಮೆಂಟ್ಸ್ ಬಂದಿದೆ ನನಗೆ, ಯಾಕೆ ಅದಕ್ಕೆ ಸಹ ಈಗ ರಿಪ್ಲೈ ಕೊಡ್ತಾ ಇದ್ದೇನೆ. ಯಾರು ನಿಮ್ದು ವಿಡಿಯೋಗ್ರಫಿ ಮಾಡುದಂತ ಅಂದ್ರೆ ಈಗ ಹೊಸೊಬ್ರೆಲ್ಲ ವಿಡಿಯೋ ನೋಡ್ತಿರಲ್ಲ, ನಿಮ್ಗೆ ಗೊತ್ತಿರುದಿಲ್ಲ. ಹಾಗೆ ನಮ್ಮ ಮಕ್ಕಳೇ ವಿಡಿಯೋಗ್ರಫಿ ಎಲ್ಲ ಮಾಡುದು, ಅದಕ್ಕೋಸ್ಕರ ರಿಪೀಟ್ ಹೇಳಿದ್ದು ನಾನು. ಅವರೇ ಮಕ್ಕಳೇ ವಿಡಿಯೋಗ್ರಫಿ ಮಾಡ್ತಾರೆ. ಸೊ ನಮ್ಮ ಮಕ್ಕಳು ಎಲ್ಲದರಲ್ಲಿ ಕೂಡ ಒಂದು ಆಕ್ಟಿವ್ ಅಲ್ಲಿ ಇದ್ದಾರೆ. ಈಗ ಕಲಿಯುವುದ್ರಲ್ಲಿ ನೋಡಿ, ಈ ಎಲ್ಲ ಒಂದು ಚಟುವಟಿಕೆ ವಿಡಿಯೋಗ್ರಫಿ ಕೂಡ ಮಾಡುದು ನಮ್ಮ ಮಕ್ಕಳೇ. ಎಲ್ಲ ಚಟುವಟಿಕೆಗಳು ಎಡಿಟಿಂಗ್ ಮಕ್ಕಳೇ, ಎಲ್ಲ ಎಡಿಟಿಂಗ್ ಕೂಡ ಬೇರೆ ಕೊಡ್ತಾರಲ್ಲ ಈಗ. ಹೌದು, ಈಗ ಎಡಿಟಿಂಗ್ ಕೂಡ ನಮ್ಮ ಮಕ್ಕಳೇ. ನಾನು ಕೂಡ ಕುತ್ಕೊಳ್ತೇನೆ ಎಡಿಟಿಂಗ್ ಅಲ್ಲಿ. ಮೇನ್ ನಾನು ಅಂದ್ರೆ ಫುಲ್ ಡೈರೆಕ್ಷನ್ ಮಕ್ಕಳಿಗೆ ಕೊಡ್ತೇನೆ, ಈಗ ಆಗ್ಬೇಕಂತ. ಮತ್ತೆ ಎಡಿಟಿಂಗ್ ಮಕ್ಕಳು ಮಾಡ್ತಾರೆ, ವಿಡಿಯೋಗ್ರಫಿ ಎಲ್ಲ ಅವರೇ. ಮಕ್ಕಳು ಎಲ್ಲ ಚಟುವಟಿಕೆಗಳಲ್ಲಿ ಬ್ಯುಸಿಯಲ್ಲಿ ಇದ್ದಾರೆ ನಮ್ಮ ಮಕ್ಕಳು. ಕಲಿಯೋದ್ರಲ್ಲಿ ಕೂಡ ಟಾಪರ್, ಹಾಗೂ ಪ್ರತಿ ಚಟುವಟಿಕೆಗಳಲ್ಲಿ ಮಕ್ಕಳು ಬ್ಯುಸಿ ಇದ್ದಾರೆ. ಅದು ನಮ್ಗೆ ಗಾಡ್ ಗಿಫ್ಟ್ ಅಂತ ಹೇಳ್ಬಹುದು. ಯಾಕೆ ಹೇಳಿದ್ರು ನೋಡಿ, ಈ ಬ್ಯುಸಿ ಇರುವ ಕಾರಣ ಮಕ್ಕಳಿಗೆ ಯಾವುದು ಕೂಡ ನೆಗೆಟಿವ್ ಎಲ್ಲ ತಲೆಗೆ ಹೋಗುದಿಲ್ಲ, ಪಾಸಿಟಿವ್ ಆಗಿರ್ತಾರೆ. ಹಾಗೆ ನಿಮ್ಮ ಮಕ್ಕಳನ್ನು ಕೂಡ ಅದೇ ರೀತಿ ಬೆಳೆಸಿ. ನೀವು ಕೂಡ ಎಲ್ಲದರಲ್ಲಿ ಕೂಡ ಇದ್ರೆ ಅವರು ಕೂಡ ಬ್ಯುಸಿ ಆಗಿ ಬಿಡ್ತಾರೆ ನೋಡಿ. ಹಾಗಾಗಿ ಈಗ ನಾವು ಇಷ್ಟು ರೀಲ್ಸ್ ಮಾಡ್ತೇವೆ, ಇಷ್ಟು ನೀವು ಕೇಳ್ತಾ ಇದ್ದೀರಿ. ಮೊನ್ನೆ ಕೂಡ ತುಂಬಾ ಕಮೆಂಟ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿರಿ, ರೊಮ್ಯಾನ್ಸ್ ಡ್ಯಾನ್ಸ್ ಮಾಡ್ತೀರಿ, ಇಷ್ಟೆಲ್ಲ ಮಾಡ್ತೀರಲ್ಲ ಮೇಡಮ್, ವಿಡಿಯೋಗ್ರಫಿ ಯಾರು ಮಾಡ್ತಿದ್ದಾರೆ? ಮಕ್ಕಳೇ ಮಾಡುದು. ಹಾಗೆ ನಮ್ಗೆ ಕೆಲವೆಲ್ಲ ಅವರು ಕೂಡ ಹೇಳಿಕೊಡ್ತಾರೆ, ಮಕ್ಕಳು ಕೂಡ ಹೇಳಿಕೊಡ್ತಾರೆ. ಅದನ್ನು ಕೂಡ ನಾವು ತಕೊಳ್ತೇವೆ. ಅವರು ಕೆಲವು ಸ್ಟೆಪ್ಸ್ ಎಲ್ಲ ಮಕ್ಕಳು ಹೇಳ್ತಾರೆ, ಹಾಗೆ ನಾವೇ ಕೊರಿಯೋಗ್ರಫಿ ಮಾಡುದು. ಇಷ್ಟೆಲ್ಲ ಉಂಟು ನಮ್ಮ ಲೈಫಲ್ಲಿ. ಸೊ ಅದಕ್ಕೋಸ್ಕರ ಹೇಳಿದ್ದು ಫ್ರೆಂಡ್ಸ್ ವಿಡಿಯೋದಲ್ಲಿ. ಅದು ತುಂಬಾ ಕಮೆಂಟ್ಸ್ ಬಂದದನ್ನು ನಾನು ಪಿನ್ ಮಾಡಿರ್ತೇನೆ, ಈಗ ವಿಡಿಯೋ ಮಾಡಿ ಹೇಳಿದಲ್ಲ, ಅದಕ್ಕೋಸ್ಕರ ಹೇಳಿದ್ ನಾನು. ಈಗ ಚಿಕ್ಕು ತುಂಬಾ ಆಗಿದೆ ಅಲ್ಲಿ, ಸಂಜೆ ತೆಗೆಯುವ. ಹಾಗೆ ಸಂಜೆ ಚಿಕ್ಕು ಎಲ್ಲ ತೆಗೆದುಕೊಂಡು ಹಣ್ಣಿಗೆ ಇಡಬೇಕು. ಹೌದು, ತುಂಬಾ ಇದೆಲ್ಲ ಬೀಳ್ತಾ ಉಂಟಲ್ಲಿ. ಅದು ಈಗ ನೆನಪು ಮಾಡಿದ ಒಳ್ಳೇದಾಯ್ತು. ತುಂಬಾ ಆಗಿದೆ, ದೊಡ್ಡದಾಗ್ಲಿಕ್ಕೆ ಬಿಟ್ಟಿದ್ದೇವೆ. ಅದು ಸಹ ಉಂಟು. ಮತ್ತೆ ಮಾವಿನ ಹಣ್ಣು ಎಲ್ಲ ಆಯ್ತು, ತಿಂದೆಲ್ಲ ಗಮ್ಮತ್ತಾಯ್ತು. ಹೊರಗಿನಿಂದ ತರ್ಲಿಲ್ಲ ಫ್ರೆಂಡ್ಸ್. ನಾವು ಮಾವಿನ ಹಣ್ಣು ಬೇಕಾದಷ್ಟು ಕೊಟ್ಟಿದ್ದೇವೆ, ಹಂಚಿದ್ದೇವೆ, ತಿಂದಿದ್ದೇವೆ. ಈಗ ಎಲ್ಲವೂ ನಮ್ಮ ನೇಬರ್ಸ್ ಕೊಟ್ಟಿದ್ದಾರೆ. ಹೌದು. ಮತ್ತೆ ಜಂಬು ನೇರಳೆ ಕೂಡ ಅಷ್ಟೇ, ನಾವು ಅದು ಸಹ ಕೊಟ್ಟಿದ್ದೇವೆ. ದೊಡ್ಡ ದೊಡ್ಡ ಜಂಬು ನೇರಳೆ ಆಗಿದೆ, ಕೆಂಪು ಕಲರ್ ಅದು. ಮತ್ತೆ ನೇರಳೆ ಹಣ್ಣು ಕೂಡ ಆಗ್ತದೆ, ಎಲ್ಲವೂ ಆಗ್ತದೆ ನಮ್ಗೆ ನೋಡಿ. ಈಗ ಲಕ್ಷ್ಮಣ ಫಲ ಹೇಳಿದ್ರಲ್ಲ, ಅದರ ಸೊಪ್ಪಲ್ಲಿ ಕಷಾಯ ಮಾಡ್ತಾರೆ ಕ್ಯಾನ್ಸರ್ ಇದಕ್ಕೆ. ಸೊಪ್ಪನ್ನು ತಕೊಂಡು ಹೋಗ್ತಾರೆ ಕೆಲವರು, ಕಷಾಯ ಮಾಡಿ ಕುಡಿಲಿಕ್ಕೆ. ಇದು ನಂಬರ್ 1 ಅಂತೆ ರಾಮಬಾಣ ಕ್ಯಾನ್ಸರ್ಗೆ. ಅದಕ್ಕೆ ತುಂಬಾ ಜನ ತಕೊಂಡು ಹೋಗ್ತಾರೆ. ನಮ್ಮ ಫ್ರೂಟ್ಸ್ ಅಂಗಡಿ ಅವ್ರು ಹೇಳಿದ್ರು, ಅದಿದ್ರೆ ತನ್ನಿ ಇಲ್ಲಿಗೆ ಅಂತ. ತುಂಬಾ ಜನ ಕೇಳ್ತಾರೆ ಅಂತ. ಈಗ ತುಂಬಾ ಹೂವಾಗಿದೆ, ನೆಕ್ಸ್ಟ್ ದೊಡ್ಡದವರ ಕೊಡುವ ಅವರಿಗೆ. ಅದರ ಎಲೆ ಕೂಡ ನೋಡಿ ಎಷ್ಟು ಉಪಯೋಗ ಉಂಟು. ಅಂದ್ರೆ ಅದರ ಎಲೆ ಕೂಡ ಕಷಾಯ ಮಾಡಿ ಕುಡಿತಾರೆ. ಅಂದ್ರೆ ಕ್ಯಾನ್ಸರ್ ಪೇಷಂಟಿಗೆ ಕೂಡ ತುಂಬಾ ಒಳ್ಳೇದು. ಮತ್ತೆ ನಮಗೂ ಕೂಡ ಹೆಲ್ತ್ ಇರೋರಿಗೆ ಕೂಡ ತಿನ್ಬಹುದು, ಹಣ್ಣು ಒಳ್ಳೇದು. ಈಗ ನೋಡಿ, ಆದ್ರೂ ಅಷ್ಟೊಂದು ಹುಳಿ ಇಲ್ಲ ಅಲ್ಲ, ತುಂಬಾ ಸ್ವೀಟ್ ಲೈಟ್ ಹುಳಿ ಉಂಟು. ತುಂಬಾ ಸ್ವೀಟ್ ಲೈಟ್ ಹುಳಿ, ಒಳ್ಳೆ ಖುಷಿ ಆಗ್ತದೆ, ಒಳ್ಳೆ ಆಗ್ತದೆ. ಆದ್ರೂ ಅದೇ ಹೇಳುದು, ಇದೆಲ್ಲ ತಿನ್ಲಿಕ್ಕೆಲ್ಲ ಒಂದು ಭಾಗ್ಯ ಬೇಕು ಫ್ರೆಂಡ್ಸ್. ಯಾಕೆ ನೋಡಿ, ಕಾಲಕ್ಕೆ ಹಣ್ಣು ಆಗುವ ಹಣ್ಣನ್ನು ದೇವರು ನಮಗೆ ಹಣ್ಣು ಮಾಡಿ ಕೊಡ್ತಾರೆ. ಕಾಲಕ್ಕೆ ಹಣ್ಣು ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ತಿನ್ಲೇಬೇಕು.
ಮಾವಿನ ಹಣ್ಣು ಆಗಲಿ ಮಾವಿನ ಹಣ್ಣು, ಹಲಸಿನ ಹಣ್ಣು ಆಗಲಿ ಹಲಸಿನ ಹಣ್ಣು, ಎಲ್ಲ ಕಾಲಕ್ಕೆ ತಕ್ಕಂತೆ ಗೇರು ಹಣ್ಣು ಅಂಥದ್ದಲ್ಲ, ಕಾಲಕ್ಕೆ ತಕ್ಕಂತೆ ನಾವು ತಿಂದುಕೊಂಡು ಹೋದರೆ ನಮ್ಮ ಶರೀರಕ್ಕೆ ಸಹ ಅದು ಉತ್ತಮವಾಗಿರ್ತದೆ ಆಯಾ ಟೈಮಿಗೆ ತಿಂದರೆ. ಬೇಕಾದ ಅಂಶಗಳೆಲ್ಲ ನಮ್ಮ ಶರೀರಕ್ಕೆ ಸಿಗ್ತದೆ, ಹೆಲ್ದಿ ಆಗಿರ್ತೇವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ನಾವು ಹೊರಗೆ ಅಂದರೆ ಈಗ ನಾವು ಸ್ವಲ್ಪ ಹೊರಗಡೆ ಹೊರಟದ್ದು, ಸ್ವಲ್ಪ ಶಾಪಿಂಗ್. ಮತ್ತೆ ನೋಡಿ ಫ್ರೆಂಡ್ಸ್, ನೀವೆಲ್ಲರೂ ಪ್ರತಿಯೊಂದು ವಿಡಿಯೋದ ನೋಡಿಕೊಂಡು ನಿನ್ನೊಬ್ರು ಕಮೆಂಟ್ ಹಾಕಿದ್ರು, ಇಂಥ ಫ್ಯಾಮಿಲಿಯನ್ನು ಎಲ್ಲೂ ನೋಡಿಲ್ಲ, ತುಂಬಾ ಸುಂದರವಾದ ಫ್ಯಾಮಿಲಿ, ನಾವು ಕೂಡ ನಿಮ್ಮ ಜೊತೆ ಒಂದು ಬಂದು ಸೇರಿಕೊಳ್ಬೇಕಂತ. ಅಂದ್ರೆ ಯಾಕೆ ಗೊತ್ತುಂಟ, ನಮ್ಮ ಫ್ಯಾಮಿಲಿಯನ್ನು ತುಂಬಾ ಇಷ್ಟಪಡ್ತೀರಿ. ಅಂದ್ರೆ ನಾವು 4 ಮಂದಿ ಕೂಡ ಯಾವುದೇ ವಿಷಯದಲ್ಲಿ ಎಂಥದೇ ಸಂದರ್ಭದಲ್ಲಿ ನಾವು 4 ಮಂದಿ ಜೊತೆಯಲ್ಲಿ ಇರ್ತೇವೆ, ಜೊತೆಯಲ್ಲಿ ಶಾಪಿಂಗ್ ಮಾಡ್ತೇವೆ, ಜೊತೆಯಲ್ಲಿಯೇ ತಿರ್ಗಾಡ್ತೇವೆ. ಎಲ್ಲೋ ಪ್ರತಿಯೊಂದು 4 ಮೆಂಬರ್ಸ್ ನಾವು, ನಾನು, ಗಂಡ, ನನ್ನ 2 ಮುದ್ದು ಮಕ್ಕಳು ಜೊತೆಯಲ್ಲೇ ಹೋಗ್ತೇವೆ. ಇದು ನಮ್ಗೆ ಒಂದು ಎಲ್ಲ ದೇವರು ಕೊಟ್ಟ ಗಿಫ್ಟ್ ಅಂತ ಹೇಳ್ಬೋದು. ಆ ರೀತಿ ನಮ್ದು ಬಾಂಡಿಂಗ್ ಆ ರೀತಿ ಉಂಟು 4 ಮಂದಿದು. ಸೊ ಅದನ್ನು ನೋಡಿ ನೀವೆಲ್ಲರೂ ಮುದ್ದು ಕಮೆಂಟ್ಸ್ ಹಾಕ್ತಿರಲ್ವಾ, ಅದು ನಮಗೆ ತುಂಬಾ ಖುಷಿ ಫ್ರೆಂಡ್ಸ್. ನಮ್ಮ ಫೇಸ್ಬುಕ್ ಅಲ್ಲಿ 86K+ ಫಾಲೋವರ್ಸ್ ಆಗಿದ್ದೀರಿ, ತುಂಬಾ ಸಂತೋಷ. ನಿಮ್ಮ ಪ್ರೀತಿ, ಗೌರವ ಹಾಗೂ ನಿಮ್ಮ ಸಪೋರ್ಟ್ ಸದಾ ಹೀಗೇನೆ ಇರಲಿ ಫ್ರೆಂಡ್ಸ್. ಅದಕ್ಕೆ ಸಹ ಒಂದು ಪುಣ್ಯ ಬೇಕು, ನಮ್ಮ ಫ್ಯಾಮಿಲಿ ಪುಣ್ಯ ಮಾಡಿದ್ದೇವೆ. ಇಷ್ಟೊಂದು ನೀವು ನಮ್ಮನ್ನು ಪ್ರೀತಿ ಕೊಟ್ಟು ಬೆಳೆಸಿದ್ದೀರಿ ಅಲ್ವಾ, ಅದೇ ಸಂತೋಷ. ಆಯ್ತು, ಓಕೆ, ನಾವೆಲ್ಲ ಹೊರಡುವ ಈಗ ಅಲ್ಲ ಚಿನ್ನು? ಓಕೆ, ಬಾಯ್ ಬಾಯ್ ಬಾಯ್.